ನಾವು ಬಯಸಷ್ಟು ಲಾಭವನ್ನು ಕೊಡಲಿಲ್ಲ. ಭಾರತದ ಬದಿಯ ಪಾಕಿಸ್ತಾನ ಇದ್ದಿದ್ದು ಇದು ಭಯೋತ್ಪಾದಕ ದೇಶ ಅಂತೇಳಿ ಕರೆಸ್ಕೊಳ್ಳಿಲ್ಲ ಅಂತ. ಇವತ್ತಿಗೂ ಸಹಿತ ನಮಗೆ 3 ಮಂದಿ ವಿರೋಧಿ ಇದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾಯಿದ್ದಾವೆ. ಮಧ್ಯದಾಗೆ ನಿಮಗೆ ಗೊತ್ತಿದ್ದಂಗೆ ಈ ಒಂದು ಅಮೇರಿಕ US ಅದು ಹೇಳಿತು, ಇಲ್ಲ ಇಲ್ಲಿದ್ದನ್ನು ನಾವು ಇಲ್ಲಿದ್ದನ್ನು ನಾವು ತಡೆದ್ವಿ, ಅದನ್ನು ಕದನ ವಿರಾಮ ಇಲ್ಲದ ದೊಡ್ಡ ಯುದ್ಧ ಆಗ್ತಿತ್ತು ಅಂತೇಳಿ. ಅದ್ರ ನಂತರ 10-15 ಸಲ ಅದನ್ನು ಮಾತಾಡಿದರು. ಅವರು ಇವತ್ತಿನವರೆಗೂ ಕಾಣಿಸ್ಲಿಲ್ಲ ಈ ನಮ್ಮ ಮೋದಿ ಸರ್ಕಾರ. ಇದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಈ ಹೋರಾಟ ಅಥವಾ ನಮ್ಮ ಆಪರೇಷನ್ ಸಿಂಧೂರ್ ಇದ್ದಂಥದ್ದು ಏನಪ್ಪ ಅಂದ್ರೆ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಜನರಿಗೆ ಕನ್ವಿನ್ಸ್ ಮಾಡುವಲ್ಲ ನಾವು ಅಪಾಯಸಸ್ ಆದ್ವಿ ಏನೋ ಅನ್ನುವಂಥದ್ದು. ಯಾಕಂದ್ರೆ ಏಷ್ಯಾದಲ್ಲೂ ನಾವು ಏಕಾಂಗಿ ಆದ್ವಿ, ವರ್ಲ್ಡ್ ಮಟ್ಟದಲ್ಲೂ ಏಕಾಂಗಿವಿ. ಮೊದಲನೇದಾಗಿ US ಆಯಿತು, ಅದರಿಂದ ದೂರ ಆದ್ವಿ. ಎರಡನೇ ಚೈನಾ, ಮೂರನೇದು ರಷ್ಯಾ, ನಮ್ಮ ಪಾರಂಪರಿಕವಾದ ಮಿತ್ರ ರಷ್ಯಾ, ಅದನ್ನು ಸಹ ದೂರ ಆಗಿಬಿಟ್ಟಿವಿ ನಾವು. ಇವತ್ತು ಏಕಾಂಗಿ ಆಗಿದ್ದೀವಿ. ಇದಕ್ಕೆಲ್ಲ ಕಾರಣ ಏನು ಅನ್ನುವಂಥದ್ದು ಆಪರೇಷನ್ ಸಿಂಧೂರ್ ಮೂಲಕ ನಾವು ಯಶಸ್ವಿ ಸಾಧಿಸ್ಬೇಕಾಗಿತ್ತು. ಇಂಟರ್ನ್ಯಾಷನಲ್ ನಾವು ರಾಜಕೀಯವಾಗಿ ಒಂದು ಏನಪ್ಪ ಯಶಸ್ಸನ್ನು ಸಾಧಿಸ್ಬೋದಾಗಿತ್ತು, ಆದರೆ ಅದು ಆಗಲಿಲ್ಲ. ಅದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನಮ್ಮ ಈ ವಿದೇಶಾಂಗ ನೀತಿಯ ಜೊತೆಗೆ ಈ ನಮ್ಮ ಅಜಿತ್ ಡೋಭಾಲ್ ಅವರು ಈ ಸಂದರ್ಭದಲ್ಲಿ ಅದನ್ನು ಮರೆ ಮಾಚುವಂಗೆ ನಾವೇನು ಸತ್ಯಗಳನ್ನು ಹೇಳಿದ್ದಾರೆ. ಬಟ್ ಇವಕ್ಕೆಲ್ಲ ಉತ್ತರ ಇವತ್ತು ಹುಡುಕಬೇಕಾಗಿದೆ ಅಂತ ಹೇಳ್ತಾ ಇವರಂತ ಈಗ ಬಿಡುಗಡೆ ಮಾಡಿದ್ದಾರೆ. ಎಲ್ಲೆಲ್ಲಿ ದಾಳಿ ಆಯಿತು, ಎಷ್ಟು ಹಾಳಿ ಆಯಿತು ಅಂತೇಳಿ. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಪಾಕಿಸ್ತಾನ ಒಂದು ಭಯೋತ್ಪಾದಕ ದೇಶ ಅಂತ ನಿರ್ಮಿಸುವಲ್ಲಿ ಸೋಲು ಉಂಟಾಗಿದೆ ಅಂತ ಅನ್ನೋದು ಅಷ್ಟು ಸತ್ಯದ ಅಂತ ಹೇಳ್ತಾ ಅಡಗುತಾಣಗಳನ್ನು 9 ಅಡಗುತಾಣ ನಾಶ ಮಾಡಿ ನಿಜ ಆದರೂ ಸಹಿತ ಅಂತಾರಾಷ್ಟ್ರೀಯ ಜನರ ಮುಂದೆ ಪಾಕಿಸ್ತಾನ ಭಯೋತ್ಪಾದಕ ದೇಶ ಅನ್ನೋದು ಸಾಬೀತು ಮಾಡುವಲ್ಲಿ ನಾವು ವಿಫಲ ಆದ್ವಿ ಏನೋ ಅನ್ನುವಂಥ ಪ್ರಶ್ನೆಗೆ ನಮ್ಮ ಅಜಿತ್ ಡೋಭಾಲ್ ಅವರಿಂದ ಉತ್ತರಿಸಬೇಕಾಗಿದೆ ಅಂತ ಹೇಳ್ತಾ ಇದೆಲ್ಲ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.